ದಿನ 1948ರಲ್ಲಿ ನಾಥೂರಾಯ ಗೋಡ್ಸೆ ಅವರಿಂದ ಮಹಾದಜಿಯವರ ಹತ್ಯೆಯ ಸ್ಮರಣಾರ್ಥ ಜನವರಿ 30ರಂದು ಮಹಾತ್ಮರ ಹುತಾತ್ಮರ ದಿನವನ್ನು ರಾಷ್ಟ್ರೀಯವಾಗಿ ಆಚರಿಸಲಾಗುತ್ತದೆ. ಹುತಾತ್ಮರ ದಿನದಂದು ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ರಕ್ಷಣಾ ಸಚಿವರು, ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು ಮತ್ತು 3 ಸೇನಾ ಮುಖ್ಯಸ್ಥರು ರಾಜ್ಘಾಟ್ ಸ್ಮಾರಕದಲ್ಲಿರುವ ಸಮಾಧಿಯಲ್ಲಿ ಒಟ್ಟುಗೂಡುತ್ತಾರೆ ಮತ್ತು ಬಹುಬಣ್ಣದ ಹೂಗಳಿಂದ ಅಲಂಕರಿಸಲ್ಪಟ್ಟ ಮಾಲಾರ್ಪಣೆ ಮಾಡುತ್ತಾರೆ. ಸಶಸ್ತ್ರ ಪಡೆಗಳ ಸಿಬ್ಬಂದಿಗಳ ಬಗಲ್ಗಳು ಊದುತ್ತಾರೆ. ಕೊನೆಯ ಸ್ಪೋರ್ಟ್ಸನ್ನು ಮೂಲ ಬೀಸುತ್ತಾರೆ. ನಂತರ ಸೇನಾ ತುಕಡಿಯ ಗೌರವಾರ್ಥವಾಗಿ ತೂರುಗಳನ್ನು ಹಿಮ್ಮಟ್ಟಿಸಲಾಗುತ್ತದೆ. ಭಾರತೀಯ ಹುತಾತ್ಮರ ಸ್ಮರಣಾರ್ಥ ಬೆಳಗ್ಗೆ 11 ಗಂಟೆಗೆ ದೇಶಾದ್ಯಂತ 2 ನಿಮಿಷದ ಮೌನವನ್ನು ಆಚರಿಸಲಾಗುತ್ತದೆ. ಭಾಗವಹಿಸುವವರು ಸರ್ವಧರ್ಮ ಪ್ರಾರ್ಥನೆಗಳನ್ನು ಮಾಡುತ್ತಾರೆ ಮತ್ತು ಗೌರವ ಸಲ್ಲಿಸುತ್ತಾರೆ. ಅಹಿಂಸೆ ಮತ್ತು ಶಾಂತಿ ಎಂಬ ಅಸ್ತ್ರದಿಂದಲೇ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮಹಾತ್ಮ ಗಾಂಧಿಯವರ ಮರಣ ದಿನವನ್ನು ಭಾರತಾದ್ಯಂತ ಈ ಹುತಾತ್ಮರ ದಿನ ಎಂದು ಆಚರಿಸಲಾಗುತ್ತದೆ. ತಮ್ಮ ಬದುಕೆ ತಮ್ಮ ಸಂದೇಶ ಎಂದು ಬದುಕಿನ ಪ್ರತಿ ಗಳಿಗೆಯನ್ನು ಮೌಲ್ಯದ ಜೊತೆಯಲ್ಲಿ ಬದುಕಿದ ಸತ್ಯಕ್ಕಾಗಿ ತಮ್ಮ ಜೀವನವನ್ನೇ ಪ್ರಯೋಗಕ್ಕೊಡ್ಡಿಕೊಂಡು ರಾಷ್ಟ್ರಪಿತ ಮೋಹನದಾಸ ಕರಮಚಂದ್ ಗಾಂಧಿ ಹುಟ್ಟಿದ ಗುಜರಾತಿನ ಪೋರಬಂದರಿನಲ್ಲಿ 1869 ಅಕ್ಟೋಬರ್ 2ರಂದು ಜನಿಸಿದ ಗಾಂಧಿ ಭೋಗಿಯಾಗಿ ಕೆಲಕಾಲ ಬದುಕಿ ನಂತರ ವಿಷಯ ಸುಖಗಳನ್ನು ಕುರಿತು ಜಿಗುಪ್ಸೆ ಹುಟ್ಟಿ ಯೋಗಿಯಾಗಿ ಬದಲಾದರು. ಅವರು ಹಲವು ನಡೆಗಳು ವಿಮರ್ಶೆಗೊಳಪಟ್ಟು ವಿವಾಹ ಸೃಷ್ಟಿಸಿದ್ದರು. ತಮ್ಮ ಬದುಕೆ ತಮ್ಮ ಸಂದೇಶ ಎಂಬ ಅವರ ಆತ್ಮವಿಶ್ವಾಸದ ನುಡಿ ಅವರನ್ನು ರಾಷ್ಟ್ರಪಿತನನ್ನಾಗಿ ಮಾಡಿದೆ. 1948 ಜನವರಿ 30ರಂದು ಪ್ರಾರ್ಥನೆಗೆಂದು ಬಿರ್ಲಾ ಹೌಸ್ಗೆ ತೆರಳಿದ್ದ ಅವರ ಮೇಲೆ ನಾಥೂರಾಮ್ ಗೋಡ್ಸೆ 3 ಬಾರಿ ಗುಂಡಿಕ್ಕಿದ್ದ ಪರಿಣಾಮ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದರು. ಆ ದಿನ ಇಡೀ ಭಾರತವು ಶೋಕ ಸಾಗರದಲ್ಲಿ ಮುಳುಗಿತ್ತು. ಆ ದಿನವನ್ನು ಇಂದಿಗೂ ಹುತಾತ್ಮರ ದಿನವೆಂದು ಆಚರಿಸುತ್ತಾರೆ.